ಮೈಕ್ ಕೊಡಿ ಅವ್ರಿಗೆ. ನಾನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಅತ್ತೆ ಕೂಡ ಸಿನಿಮಾ ನೋಡಿದ್ರು ಸರ್, ನಮ್ಗೆ ಸಿಕ್ಕಿದ್ರು, ಭಾವುಕರಾಗಿದ್ರು ಸ್ವಿಮ್ಮಿಂಗ್ ಆ ದೃಶ್ಯವನ್ನ ನೋಡಿ. ಅವ್ರು ಬಂದು ಮನೇಲಿ ಏನು ವಿಮರ್ಶೆ ಕೊಟ್ರು ಸರ್, ಅಂಡ್ ಮಗಳಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಎಲ್ಲರೂ ಬಂದು ಬೆಳಗ್ಗೆ ನೋಡಿದ್ರು. ಅವ್ರ ವಿಮರ್ಶೆ ಹೇಗಿತ್ತು ಸರ್ ಸಿನಿಮಾ? ಇಲ್ಲ, ನಾನು ಯಾರಿಗೂ ಕರೆ ಮಾಡಿ ನಿಮ್ಗೇನ್ ಅನ್ನಿಸ್ತು ಅಂತ ಆಕ್ಚುಲಿ ನಾನು ಕೇಳಲ್ಲ. ನಾನು ಯಾರಿಗೂ ಕೇಳಲ್ಲ. ಏನಾಗುತ್ತೆ 2 to 3 ಥಿಂಗ್ಸ್. ಒಂದು, ಸಿನಿಮಾದಲ್ಲಿ ಇಷ್ಟು ವರ್ಷ ಆದ್ಮೇಲೆ ವಿ ವಾಂಟ್ ಟು ಜಸ್ಟ್ ಸಿ ದಿ ಔಟ್ಕಮ್. ಈಗ ನಾನು ಈಗ ಇಲ್ಲಿ ಪ್ರವೀಣು ಇವರೆಲ್ಲ ನನ್ನ ಸ್ನೇಹಿತರು ಕೂತ ಇವ್ರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅನ್ಕೊಳ್ಳಲ್ಲ. ನನ್ನ ಎದುರುಗಡೆ ಬರ್ತಾರೆ, ಏನಪ್ಪ ಹೆಂಗಿದೆ, ನನಗೂ ಗೊತ್ತಿದೆ ಚೆನ್ನಾಗಿಲ್ಲ ಅಂದಾಗ ಬಲವಂತವಾಗಿ ಒಂದು ಸುಳ್ಳು ಹೇಳಿಸಿ ಅವ್ರ ಹತ್ರ. ಅವ್ರ ಪಾಪ ಏನ್ ಹೇಳಕ್ಕಾಗತ್ತೆ? ನನಗೆ ಗೊತ್ತಿರೋದು ಅವ್ರ ಸಿನಿಮಾ ವಿಡಿಯೋದಲ್ಲಿ ಏನೇ ಹೇಳಿದ್ದಾರೆ, ನಮ್ಮ ಅತ್ತೆ ಏನ್ ಹೇಳಿದ್ದಾರೆ ಅದು ಆನೆಸ್ಟ್ ಆಗಿ ಹೇಳಿದ್ದಾರೆ. ಲೀವ್ ಇಟ್ ಅಟ್ ದಟ್. ನಾವೇ ಇಲ್ಲಿ ಮಾತಾಡ್ಕೊಳ್ಳಲ್ಲ. ಆಕ್ಚುಲಿ ಆಫ್ಟರ್ ಸೆವರಲ್ ಇಯರ್ಸ್ ಯು ರಿಯಲೈಸ್ ಯು ಶುಡ್ಂಟ್ ಆಸ್ಕ್ ಸಚ್ ಕ್ವೆಶ್ಚನ್ಸ್. ಯು ನೋ ದ ರಿಸಲ್ಟ್. ಅಲ್ಲೇ ಕಾಣುತ್ತೆ ನಮಗೆ ಏನು ಕಲೆಕ್ಷನ್ಸ್ ಬರ್ತಾ ಇದೆ, ಏನ್ ನಡೀತಾ ಇದೆ. ಈಗ ನಾವು ಅದನ್ನೆಲ್ಲ ತಗೊಂತ ಅಂದ್ರೆ ದೇ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಇನ್ಕ್ಲೂಡಿಂಗ್ ಈವನ್ ರಿವ್ಯೂಸ್ ಅಂತ ಬರೆದಾಗ ಇಟ್ ಈಸ್ ಅ ವೆರಿ ಪರ್ಸನಲ್ ಒಪಿನಿಯನ್. ಅದನ್ನು ರೆಸ್ಪೆಕ್ಟ್ ಮಾಡೋಣ, ಅದನ್ನು ನಾವು ಕ್ವಶನ್ ಮಾಡಬಾರ್ದು. ಕೆಲವರು 3 ಸ್ಟಾರ್ ಕೊಡ್ತಾರೆ, ಕೆಲವರು 2.5 ಸ್ಟಾರ್ ಕೊಡ್ತಾರೆ, ಕೆಲವರು 4 ಸ್ಟಾರ್ ಕೊಡ್ತಾರೆ. ಪಾಯಿಂಟ್ ಅದಲ್ವಲ್ಲ. ಪಾಯಿಂಟ್ ನಿಮ್ಮ ವಿಮರ್ಶೆ ನೀವು ಕೊಡಿ. ಐ ಆಮ್ ಹ್ಯಾಪಿ ಅಟ್ ಲೀಸ್ಟ್ ಯು ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫಿಲ್ಮ್. ಅದಕ್ಕೊಂದು ವಿಮರ್ಶೆ ಬರೆಯೋದಕ್ಕೂ ಒಂದು ಕಾಲ ಕಳಿಬೇಕು ತಾವು. ಇವರೇ ಮಾತಾಡ್ತಾ ಇದ್ದೇನ್ರಿ ಹರೀಶ್, ಅವ್ರಿಗೊಂದು ಕೆಟ್ಟ ದೃಶ್ಯ ಬೇರೆ ತೋರಿಸ್ತಾ ಇದ್ದೀರಲ್ಲ ನಿಂತ್ಕೊಂಡು ನೀವು. ಸರ್ ಒಂದೇ ಒಂದು ಮಾತು, ಎಷ್ಟು ಕೆಟ್ಟಾಗಿ ನಿಂತಿದ್ರಿ ಗೊತ್ತಾ ನೀವು ಅಲ್ಲಿಗ. ಹಿಂದೆ ನಿಂತಿರೋರೆಲ್ಲ ಮುಜುಗರ ಮಾಡ್ಕೊತಾ ಇದಾರೆ. ಸೊ ನಾನು ಹೇಳೋದು, ಐ ವಿಲ್ ರೆಸ್ಪೆಕ್ಟ್ ದ ಟೈಮ್ ಯು ಆರ್ ಸ್ಪೆಂಡಿಂಗ್ ವಿತ್ ಮೈ ಫಿಲ್ಮ್, ಬಟ್ ಐ ಥಿಂಕ್ ವಿ ಆಲ್ ಕೀಪ್ ಕ್ವೈಟ್ ಆಫ್ಟರ್ ಸಮ್ ಟೈಮ್. ರಿಸಲ್ಟ್ಸ್ ನೋಡ್ತಾ ಇರ್ತೀವಿ, ಅದೇ ನಮಗೆ ಗೊತ್ತಾಗೋಗುತ್ತೆ ನಾವೆಲ್ಲಿ ನಿಂತಿದ್ದೀವಿ ಅಂತ. ಸರ್ ಒಂದೇ ಒಂದು ಮಾತು, ಅವಾಗಿಂದ ಮಾತು ಅಂತ ಇದ್ರ, ನಿಮ್ ಪ್ರಕಾರ ಮಾತು ಎಷ್ಟು ಮುಖ್ಯ ಸರ್? ಎಲ್ರು ಕೆಟ್ಟಾಗೂ ಮಾತಾಡ್ತಾರೆ, ಪಾಸಿಟಿವ್ ಆಗೂ ಮಾತಾಡ್ತಾರೆ. ಮಾತು ಎಷ್ಟು ತೂಕವಾಗಿರ್ಬೇಕು ಸರ್? ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಿದಾಗ ತೂಕಮ್ಮ. ಮಿಕ್ಕಿ ಟೈಮಲ್ಲಿ ಲೆಟ್ ಮಿ ಟೆಲ್ ಯು ಸಮಥಿಂಗ್, ಪ್ರಾಕ್ಟಿಸ್ ಸೈಲೆನ್ಸ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಸರ್, ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೀವು ಅಂದ್ರೆ ಬಹಳ ಇಷ್ಟ ರೀ ಸರ್. ಇಲ್ಲಿ ಸರ್ ಸರ್ ಹೇಳಿ ಅಕ್ಕ. ಅದೇ ಸರ್, ಅಲ್ಲಿ ಬಹಳ ರೆಸ್ಪಾನ್ಸ್ ಸಿಗಕತ್ತೈತಿ. ಮಾರ್ಕ್ದ ಫುಲ್ ಹವಾ. ಏನ್ ಹೇಳ್ತೀರಿ ಸರ್? ಉತ್ತರ ಕರ್ನಾಟಕದಾಗ ಹಂಗ ಒಂದ್ ಡೈಲಾಗ್ ಹೊಡೀರಿ. ಅಲ್ರಿ ಸರ್, ಮಾರ್ಕ್ ಸಿನಿಮಾದ ಬಗ್ಗೆ ಬಹಳ ಅಲ್ಲ ಹವಾ ಕ್ರಿಯೇಟ್ ಮಾಡಕತ್ತೈತಿ. ಬಹಳ ಇಷ್ಟ ನೀವಂದ್ರ. ಅದಕ್ಕೆ ಏನಾರು ಉತ್ತರ ಕರ್ನಾಟಕದಾಗ ಅದ ಒಂದು ಸ್ಲ್ಯಾಂಗ್ ನಾಗ ಏನಾರು ಹೇಳ್ರಿ ಸರ್ ಈ ರೆಸ್ಪಾನ್ಸ್. ನಿಮ್ಮ ಪ್ರೀತಿಗೆ ಶರಣು ರೀ, ಅಷ್ಟೇ ರೀ. ಅಷ್ಟೇನ್ರಿ ಸರ್? ಶರಣು ಅನ್ನೋದು ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ಯಾರಿಗಷ್ಟು ಶರಣ ಆಗಲ್ಲ. ಶರಣು ಅಂದ್ರೆ ಬಹಳ ದೊಡ್ಡದ್ರಿ. ಆ ಪ್ರೀತಿಗೆ ನಾನು ಹೆಂಗ್ರಿ ಬೆಲೆ ಕಟ್ಲಿ ಅಲ್ವೇನ್ರಿ ಸರ್? ಅಲ್ವಾ? ಮತ್ತೆ ಆ ಪ್ರೀತಿಗೆ ಶರಣು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಸಿನಿಮಾ ಕೂಡ ಯುವ ನಟರಿಗೆ ಒಂದು ಬೆಂಚ್ ಮಾರ್ಕ್ ಆಗ್ತಾ ಇದೆ. ಸೊ ಈ ಮಾರ್ಕ್ ಸಿನಿಮಾ ಇವಾಗ ಆಲ್ರೆಡಿ ಗೆಲ್ತಾ ಇದೆ. ಈ ಸಿನಿಮಾದ ಮೂಲಕ ಹೊಸ ಕಲಾವಿದರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಚಿತ್ರರಂಗದಲ್ಲಿ ಭರವಸೆ ಇಡಿ, ಕನ್ನಡಿಗರ ಮೇಲೆ ಭರವಸೆ ಇಡಿ. ಸಿನಿಮಾಗಳು ಕೆಲವು ಸೋಲ್ಬೋದು, ಹಾಗಂತ ಯಾರು ಸಾಯಲ್ಲ. ಬದುಕಿರೋ ತನಕ ಇನ್ನೊಂದು ಸಿನಿಮಾ ಮಾಡಿ, ಒಂದಲ್ಲ ಒಂದ್ ದಿವಸ ಗೆದ್ದೇ ಗೆಲ್ತೀರಿ. ಇದನ್ನ ತುಂಬಾ ಹಿಂದೆ ಹೇಳಿದ್ದೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಇದು ಇವತ್ತಿಗೂ ಹೇಳ್ತೀನಿ ಸರ್. ಸರ್ ಇಲ್ಲಿ ನಿಮ್ ಲೆಫ್ಟ್ ಸೈಡ್ ಸರ್ ಥಿಯೇಟರ್ ರೆಸ್ಪಾನ್ಸ್ ಹೋದಾಗ ನಿಮ್ ಫೀಮೇಲ್ ಫ್ಯಾನ್ಸ್ ಹೇಳ್ತಾ ಇದ್ರು ಸರ್, ಇಲ್ಲಿ ಸರ್ ಸುಳ್ಳು ಹೇಳಿದ್ದಾರೆ, ನಮ್ಗೆ ಡ್ಯಾನ್ಸ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ, ತುಂಬಾ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಿಮ್ ಮೂಲಕ ಅವ್ರಿಗೆ ತಿಳಿಸಿ ಸರ್ ಸುಳ್ಳು ಹೇಳಬಾರ್ದು ಇನ್ಮೇಲೆ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಏನ್ ಹೇಳಿ, ಆ ಸುಳ್ಳು ಬಗ್ಗೆ ಒಳ್ಳೆ ಸುಳ್ಳು ಅಲ್ವಾ ಅದು? ಕೆಟ್ಟ ಸುಳ್ಳಲ್ಲ ತಾನೆ. ಕರೆಕ್ಟಾ? ಒಂದು ಅರ್ಥ ಮಾಡ್ಕೊಳ್ಳಿ. ನನಗೆ ಸಖತ್ತಾಗಿ ಮಾಡಕ್ ಬರುತ್ತೆ ಅಂದ್ಬಿಟ್ಟು ಎಡವಟ್ಟಾಗಿದ್ರೆ ಅಟ್ಲೀಸ್ಟ್ ಹೇಳಿದೆ. ಅಂಡ್ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡೋದಕ್ಕೂ ನನ್ನ ಪಕ್ಕದಲ್ಲ ನಿಶ್ವಿಕ ಬರಬೇಕಾಯ್ತು. ಅವ್ರು ಮಾಡೋದು ನೋಡ್ಬಿಟ್ಟು ನಾನು ಎಲ್ಲ ಮರ್ಯಾದೆ ಹೋಗ್ಬಿಟ್ಟು ಅನ್ಕೊಂಡು ಮಾಡ್ಬಿಟ್ಟಿದೀವಿ. ಇಲ್ಲಾಂದ್ರೆ ನಮ್ಗೆಲ್ಲ ಅಷ್ಟೆಲ್ಲ. ಈಗ ನೋಡಿ ನಾವು ಏನದು ದಾದಾ ಯಾರು ಗೊತ್ತಾ? ಎಲ್ಲ ನಮ್ಮವ್ರ ಇದ್ದಿದ್ದು ಅಕ್ಕಪಕ್ಕ. ಕರೆಕ್ಟಾ? ಎಲ್ಲರೂ ನಮ್ಮನ್ನು ನೋಡಿದ್ರು. ನಾನು ಎಲ್ಲರೂ ಕೇಳಿದೆ, ಕುಡ್ದಂಗ ಆಡಿದ್ರೆ ಕುಡ್ದಾಗ ಹೆಂಗ್ ಡ್ಯಾನ್ಸ್ ಮಾಡ್ತೀರಾ ನೀವೆಲ್ಲ? ಹಣ ತೋರ್ಸೋದ ಅಂದ್ರು. ತೋರಿಸಿ, ಯಾಕೆ ನಮ್ಗೆ ಅಷ್ಟೇ ಬರೋದು. ಮಾಡಿದ್ವಿ. ಅಂಡ್ ಎಲ್ಲದಕ್ಕೂ ಎಲ್ಲ ಆರ್ಟಿಸ್ಟ್ಗೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ.
ಆ ಕಂಫರ್ಟ್ ಝೋನ್ ಒಳಗಡೆ ಕೊರಿಯೋಗ್ರಾಫ್ ಆದ್ರೆ ಗುಡ್. ಶೋಭಿ, ನಂಗೆ ರಾಜು ಸುಂದರಂ ಸರ್ ಇರ್ಬೋದು, ಅವಾಗ ಹರ್ಷ. ನನ್ನ ಕಂಫರ್ಟ್ ಝೋನ್ ಅಲ್ಲಿ ಕೊರಿಯೋಗ್ರಾಫ್ ಮಾಡ್ತಾರೆ. ನನಗಿರೋ ಹೈಟಿಗೆ ನೀವು ನನ್ನನ್ನ ಬಗ್ಸಿ ಡ್ಯಾನ್ಸ್ ಮಾಡಿಸಿ ಕುಣಿಸಿ ಎದ್ದೇಳು ಮೈಯನ್ನು ನನ್ನ ಕೆಲಸ ಸತ್ಯವಾಗ್ಲೂ ಆಗಲ್ಲ. ನಂದು ಫಸ್ಟ್ ಆಫ್ ಆಲ್ 2 ಕಾಲ್ಗಳು ಮಾಡೋ ಕೆಲಸ ಮಾತ್ರ ಮಾಡ್ತಾವು, ಅದ್ರ ಮೇಲೆ ಚಾಕ್ ಮಾಡಕ್ ಬರಲ್ಲ. ನನಗೆ ಆ ತರ ಡ್ಯಾನ್ಸ್ ಬರಲ್ಲ. ನಮ್ದೊಂದಿದೆ, ನಮ್ದು ಇಲ್ಲೂ ಎಷ್ಟೋ ಜನ ನೋಡಿದೀನಿ ರಾತ್ರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಆ ತರ ಮಾಡಿಸಿದಾರೆ ನನ್ನ ಕೈಯಲ್ಲಿ. ಅಂಡ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ನಿಶ್ವಿಕ್ ಅವರು ಇರೋದ್ರಿಂದ ಅವ್ರದ್ದು ಬಟ್ಟೆ ತುಂಬಾ ಚೆನ್ನಾಗಿದೆ. ನನ್ನ ಕೆಲವು ಕಾಲುಗಳಿಂದ ಮಿಸ್ಟೇಕ್ಸ್ ಎಲ್ಲ ಕವರ್ ಹೋಗಿದ್ದಾವೆ, ಚೆನ್ನಾಗಿದೆ. ಅಂಡ್ ಐ ಥಿಂಕ್ ಶಿ ಮೇಡ್ ಮಿ ಲುಕ್ ಇವನ್ ಮೋರ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ದೇ. ಸರ್, ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್. ನನ್ನ ಕ್ವಶನ್ ಬಂದು ನವೀನ್ ಚಂದ್ರ ಅವರಿಗೆ. ಸರ್, ಹಲೋ. ಮೊದಲಿಗೆ ನಿಮ್ಮ ಕನ್ನಡ ಭಾಷಾಭಿಮಾನಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ನಿಮ್ಮ ಭಾಷೆ. ಸುದೀಪ್ ಸರ್ ಸಾಕಷ್ಟು ಬಾರಿ ನಿಮ್ಮ ಅಭಿನಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ, ಇಂಟರ್ವ್ಯೂಸ್ ಎಲ್ಲ ಆಗಿರ್ಬೋದು, ಅದ್ರ ಜೊತೆಗೆ ಪ್ರೆಸ್ ಮೀಟ್ಸ್ ಎಲ್ಲ ಆಗಿರ್ಬೋದು. ನೀವು ಅವರೊಟ್ಟಿಗೆ ಆಕ್ಟ್ ಮಾಡಬೇಕಾದ್ರೆ ಅವರೊಟ್ಟಿಗೆ ಏನ್ ಕಲಿತ್ರಿ, ಹಾಗೇನೆ ಹೆಂಗಿತ್ತು ಆ ಒಂದು ವಾತಾವರಣ ಅಂತ? ಅವ್ರಿಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಪ್ರೊಡ್ಯೂಸರ್ ಸರ್ ಹೊರಡಬೇಕಾಗಿದೆ. ಅಲ್ಲ, ಅವ್ರ ಜೊತೆಗೆ ಒಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಮ್ಮೆ ಹೇಳೋದಾ ಸರ್ ಕ್ವಶನ್? ಸರ್, ಸುದೀಪ್ ಸರ್ ಸಾಕಷ್ಟು ಬಾರಿ ನಿಮ್ಮ ಆಕ್ಟಿಂಗ್ ನ ಹೊಗಳಿದ್ದಾರೆ. ಸೊ ನೀವು ಅವರೊಟ್ಟಿಗೆ ಅಥವಾ ಆಕ್ಟ್ ಮಾಡಬೇಕಾದ್ರೆ ಹೆಂಗಿತ್ತು, ಹಾಗೇನೆ ಸುದೀಪ್ ಅವರಿಂದ ನೀವೇನ್ ಕಲ್ತ್ರಿ ಅಂತ? ಸರ್ ಇಂಟರ್ವ್ಯೂಸ್ ಕೊಟ್ಟಾಗ ನನ್ನ ಫ್ರೆಂಡ್ಸ್ ತುಂಬಾ ಜನ ನನಗೆ ಆ ವಿಡಿಯೋ ಶೇರ್ ಮಾಡಿದ್ರು. ಸರ್ ನಿಮ್ಮ ಬಗ್ಗೆ ಹೇಳಿದ್ದಾರೆ ಈ ತರ ಅಂತೇಳಿ. ಅದು ತುಂಬಾ ಸಂತೋಷವಾಯಿತು. ಯಾಕಂದ್ರೆ ಸರ್ ನೋಡಿದ್ದಾರೆ ಭದ್ರನ್ ಕ್ಯಾರೆಕ್ಟರ್ನ ಮಾಡ್ತಿರುವಾಗ. ಸರ್ ತುಂಬಾ ಎಂಜಾಯ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಯಾರೋ ಇವನು ಹಿಂಗ್ ಮಾಡಿದ್ದಾನೆ ಅಂತೇಳಿ ಕೂಡ ಹೇಳಿದ್ದಾರೆ. ಪ್ಲಸ್ ಇದೆಲ್ಲದಕ್ಕಿಂತ ಏನಂದ್ರೆ ಶೂಟಿಂಗ್ ಸರ್ ಮೀಟ್ ಆಗಕ್ಕೆ ತುಂಬಾ ಜನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬರ್ತಿರ್ತಾರೆ. ಆ ಟೈಮಲ್ಲಿ ನಾನು ವ್ಯಾನಿಟಿ ವ್ಯಾನ್ ಅಲ್ಲಿ ಇರ್ತೀನಿ, ಬಟ್ ನನ್ನ ವಾಯ್ಸ್ ನಾನು ಕೇಳೋದು ವ್ಯಾನಿಟಿ ವ್ಯಾನ್ ಅಲ್ಲಿ. ಎಲ್ಲೋ ನಾನು ಇಲ್ಲಿದ್ದೀನ, ಬಟ್ ನನ್ನ ವಾಯ್ಸ್ ಎಲ್ಲ ನನ್ನ ಸೀನ್ಸ್ ಪ್ಲೇ ಮಾಡಿ ಎಲ್ಲರೂ ತೋರಿಸ್ತಿದ್ರು. ಬಟ್ ಸುದೀಪ್ ಸರ್ ಜೊತೆ ನಾನು ವರ್ಕ್ ಮಾಡ್ತಿರೋ ಕಲ್ತಿದ್ದೇನೆಂದ್ರೆ, ಸರ್ ಭದ್ರನ್ ಕ್ಯಾರೆಕ್ಟರ್ ಬಂದು ತುಂಬಾ ಒಂದು ರೇಜ್ ಅಲ್ಲಿ ಇರ್ತಾನೆ. ಅವನ ಕೋಪಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ. ಸೊ ವಿಜಯ್ ಸರ್ ಜೊತೆ ಅವರು ಮಾಡ್ತಿರುವಾಗ ಆ ಕ್ಯಾರೆಕ್ಟರ್ ಕ್ಯಾಲ್ಕುಲೇಷನ್ ಇಲ್ಲ, ಆ ಒಂದು ಮೋಟತನದಿಂದ ಮಾಡ್ತಿರ್ತಾನೆ. ಬಟ್ ಕ್ಲೈಮ್ಯಾಕ್ಸ್ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ನೀವು ನೋಡಿದ್ರೆ ಸರ್ ಒಂದು ಸಟಲ್ನೆಸ್ ಇರುತ್ತೆ. ಅಷ್ಟು ಆಕ್ಷನ್ ಅಲ್ಲಿಗೂ ಒಂದು ಸಟಲ್ನೆಸ್ ಇರುತ್ತೆ. ಯಾಕಂದ್ರೆ ನಾನೊಂದು ಆ ಮೋಟತನ ಮರ್ತೋಗ್ಬಿಟ್ಟು ಆಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿ ಬರಬೇಕು ಅಂತೇಳಿ ಪ್ರಾಪರ್ ಕೊರಿಯೋಗ್ರಫಿ ಯಾವ ತರ ಮಾಡಿದ್ರು ಆ ತರ ಅಲ್ಲಿ ಪರ್ಫೆಕ್ಷನ್ ನೋಡ್ತಿದ್ದೆ. ಒಂದ್ ನಿಮಿಷ ಸರ್ ನೋಡಿದ್ರು, ನಿಲ್ಲಿಸಿದ್ರು. ನವೀನ್ ಸ್ಟಾಪ್ ಅಂತ ಹೇಳಿದ್ರು. ಸರ್ ಅಂದೆ, ಟೆನ್ಷನ್ ಆಯ್ತು, ನಾನು ತಪ್ಪು ಮಾಡ್ಬಿಟ್ನಾ ಅಂತ ಹೇಳಿ. ಇಲ್ಲ, ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಸೂಪರ್ ಕ್ಯಾರೆಕ್ಟರ್ ತಗೊಂಡ್ ಬಂದಿದ್ಯಾ, ಸೂಪರ್ ಪರ್ಫಾರ್ಮ್ ಮಾಡಿದ್ಯಾ, ಇಲ್ಲಿ ಬಂದು ಯಾಕೆ ನೀನು ಯು ಆರ್ ಮೋರ್ ಫೋಕಸಿಂಗ್ ಆನ್ ದ ಸ್ಟಂಟ್ ಕೊರಿಯೋಗ್ರಫಿ, ವೈ ಆರ್ ಯು ಲೀವಿಂಗ್ ಯುವರ್ ಕ್ಯಾರೆಕ್ಟರ್? ನಿಜವಾಗ್ಲೂ ಸರ್ ದಟ್ ರಿಯಲಿ ಕ್ಲಿಕ್ ಮೀ ಆಫ್. ಲೈಕ್ ಎಸ್, ಬಿ ಇನ್ ದ ಕ್ಯಾರೆಕ್ಟರ್. ನನಗೇನಂದ್ರೆ ಆ ಸ್ಟಂಟ್ ಮೇಲೆ ತುಂಬಾ ಫೋಕಸ್ ಮಾಡಿಬಿಟ್ಟೆ. ಬಟ್ ನೀವು ನೋಡಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಭದ್ರಂದು ಮಾರ್ಕ್ಂದು ಒಂದು ಟಗ್ ಫರ್ ಏನಿದೆಯಲ್ಲ, ಇಟ್ಸ್ ಬಿಕಾಸ್ ಆಫ್ ಸರ್. ಅವ್ರು ಕೊಟ್ಟಿರೋ ಇನ್ಪುಟ್ಸ್ ಅಂಡ್ ಲರ್ನಿಂಗ್ ಏನಂತ ಹೇಳಿದ್ರೆ, ಸರ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಸರ್. ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಆಕ್ಟ್ ಮಾಡ್ತಿರುವಾಗ ನಾನು ಸುದೀಪ್ ಸರ್ ಫ್ಯಾನ್ ಸರ್. ಅವ್ರ ಫಿಲ್ಮ್ಸ್ ಸ್ಪೆಷಲಿ ಈಗ ಆ ಕ್ಯಾರೆಕ್ಟರ್ ತುಂಬಾ ದೊಡ್ಡ ಫ್ಯಾನ್ ನಾನು. ಕಣ್ಣಲ್ಲಿ ಕಣ್ಣಿಟ್ಟು ಮಾಡ್ತಿರುವಾಗ ನನಗೆ ಇನ್ನೂ ಸುದೀಪ್ ಸರ್ ಕಾಣಲೇ ಇಲ್ಲ, ಬರೀ ಮಾರ್ಕೆ ಕಂಡಿದ್ದು. ಅಂಡ್ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನೀವು ಯಾರ ಜೊತೆ ನೀನು ವರ್ಕ್ ಮಾಡ್ತಿರುವಾಗಲೂ ಎಷ್ಟೇ ದೊಡ್ಡ ಸ್ಟಾರ್ ಇರಲಿ, ಬಟ್ ನೀನು ನೋಡ್ಬೇಕಾಗಿದ್ದು ನಿನ್ನ ಕ್ಯಾರೆಕ್ಟರ್ ಆರ್ಕ್, ನಿನ್ನ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್. ಸೊ ಅದನ್ನ that's a very big takeaway for me from Mark, and thank you Sudeep sir for trusting me. So that's my answer. And ಇದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದು ನನಗೆ. ಫುಲ್ ಡೇ ಲೈಕ್ ಆಲ್ಮೋಸ್ಟ್ ಶೂಟ್ ಮಾಡ್ತಿರುವಾಗ ಬರೀ ಮಾರ್ಕೆ ಕಂಡ್ರು ನನಗೆ. ಸೊ ದಟ್ ಗೇವ್ ಮಿ ಅ ವೆರಿ ಗುಡ್ ಬೂಸ್ಟ್ ಟು ಡೂ ದಿಸ್ ಕ್ಯಾರೆಕ್ಟರ್ ಸರ್. ಥ್ಯಾಂಕ್ ಯು. ಅದಕ್ಕೆ ಇನ್ನೊಂದು ಆಡ್ ಆನ್ ಮಾಡಕ್ಕೆ ಇಷ್ಟಪಡ್ತೀನಿ. ಅವರೊಟ್ಟಿಗೆ ಮಾತಾಡಬೇಕು ಅಂದ್ರೇನೆ ಸಾಕಷ್ಟು ಜನರಿಗೆ ಗಡಗಡ ಅನ್ಸ್ತಾ ಇರ್ತೈತೆ. ನೀವು ಅವ್ರ ಎದುರಿಗೆ ಡೈಲಾಗ್ ಹೊಡಿಬೇಕಾದ್ರೆ ನಿಮ್ಗೇನ್ ಅನ್ಸಿಲ್ವಾ ಅಂತ?
ಸರ್ ಅದೇ ಸರ್ ಭದ್ರನ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮಾತಾಡಿದ್ದು ಸರ್. ನಾನು ಇವಾಗಲೂ ಮಾತಾಡಕ್ ಆಗಲ್ಲ ಸರ್ ಅವ್ರ ಜೊತೆಯಲ್ಲಿ. ಬಿಕಾಸ್ ಅವ್ರ ಸ್ವೀಟ್ನೆಸ್ ಅನ್ನೋದು ಅದು ಹೇಗೆ ಹೇಳ್ಬೇಕು ಅರ್ಥ ಆಗ್ತಿಲ್ಲ ಸರ್. ನಾನು ಈ ಫಿಲ್ಮ್ ಶೂಟ್ ಜಾಯಿನ್ ಆದಾಗಿಂದ ನೋಡ್ತೇನೆ ಇದ್ದೀನಿ. ನನಗೊಬ್ಬನಿಗೆ ಅಲ್ಲ, ಸೆಟ್ಟಲ್ಲಿರೋ ಎಲ್ಲರಿಗೆ ದ ವೇ ಹಿ ಈಸ್ ಆಸ್ ಅ ಹ್ಯೂಮನ್, ಹಿ ಈಸ್ ದ ಸೇಮ್ ಟು ಎವ್ರಿ ಒನ್. ಅಂಡ್ ಏನೋ ಸರ್ ಲೈಕ್ ಮತ್ತೆ ಮತ್ತೆ ಸರ್ ಜೊತೆ ಮಾಡಬೇಕು. ಈ ಅವಕಾಶ ಕೊಟ್ಟಿದ್ದ ಡೈರೆಕ್ಟರ್ಗಳಿಗೆ ತುಂಬಾ ಥ್ಯಾಂಕ್ಸ್ ಅಷ್ಟೇ ಸರ್. ರವಿವರ್ಮ ಮಾಸ್ಟರ್, ಎಷ್ಟು ದಿವಸ ರುಬ್ಬಿದ್ರಿ ಸರ್ ಸುದೀಪ್ ಸರ್ನ? ಅಲ್ಲ, ನಿಮ್ಗೆ ಹಂಗ ಅನ್ಸುತ್ತಾ ಸರ್ನ ನಾವು ರುಬ್ತೀವಿ ಅಂತ? ಬಟ್ ನನಗೊಂದು ತುಂಬಾ ಅದ್ಭುತವಾದಂತ ಒಂದು ಅನುಭವ ಆಯ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ. ಏನಂತಂದ್ರೆ ದೇವ್ರ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ, ರಿಯಲ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇಬ್ರು ಮೂರು ಜನ ಲೇಡೀಸ್ ಹುಡುಗಿರು ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾರೆ. ರಿಯಲ್ ಆಗಿ ಅವ್ರ ಮೇಲೆ ದೇವ್ರು ಬಂದು ನಾನು ಕಣ್ಣಾರ ನೋಡಿದ್ದೀನಿ. ಅವರು 3-4 ನಿಂಬೆಹಣ್ಣು ಹಂಗೆ ಅಗದಿ ತಿನ್ಬಿಟ್ರು ಅವರು. ಅಂದ್ರೆ ಅಷ್ಟು ಗೊತ್ತಿಲ್ಲ ಆ ಜಾಗದಲ್ಲಿ ಅಷ್ಟು ಪವರ್ ಇದೆ ಅಂತ. ಅಂದ್ರೆ ಎವ್ರಿ ಡೇ ಮಳೆ ಬರ್ತಾ ಇದೆ. ನಿಜವಾಗ್ಲೂ ಅವರು ಶಿವ ಅವರು ಸೆಟ್ ಹಾಕಿರೋದ್ರ ಬಗ್ಗೆ ನಮಗೆ ಒಂದಷ್ಟು ಡೌಟ್ ಇತ್ತು. ನಾವು ಚಂದ್ರ ಅವರು ಮಾತಾಡ್ಕೊಂತಾ ಇದ್ವಿ. ಸೆಟ್ ಆ ಮಳೆ ನೀರು ಬಿದ್ದರೆ ಆ ಪ್ಲೈವುಡ್ ಶೀಟ್ಗಳೆಲ್ಲ ನೆಂದೋಗಿ ಒಂಥರ ಮೆತ್ತಮೆದ್ಗಾಗ್ತಾ ಇದೆ. ಬಟ್ ಅಷ್ಟು ಜನ ಡ್ಯಾನ್ಸರ್ಸು, ಜೂನಿಯರ್ಸು, ಮತ್ತೆ ಡೊಳ್ಳು ಕುಣಿತದವ್ರದ್ದು, ಮತ್ತೆ ಫೈಟರ್ಸು ಎಲ್ಲರೂ ಸೇರಿಸಿ ಆ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರೋದು ಒಂದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಮಿರಾಕಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಿಗೆ ಆ ಜಾಗನೇ ಹಂಗಿದೆ. ಆಕ್ಚುಲಿ ಅಲ್ಲಿ ಒಂದು ವಿಗ್ರಹನೂ ಸಿಕ್ತು ಅಂತ ಕೇಳ್ಪಟ್ಟೆ ನಾನು ನಿಜವಲ್ಲೂ ಶಿವ ಅವ್ರಿಗೆ. ಬಟ್ ಆ ತಾಯಿನೇ ಎಲ್ರಿಗೂ ಆ ಶಕ್ತಿ ಕೊಟ್ಟು ಆ ಒಂದು ಅದ್ಭುತವಾಗಿ ನೋಡಕ್ ಒಂದು ಏನು ಔಟ್ಪುಟ್ ಬಂದಿದೆ ಅಂತ ಅಂದ್ರೆ ನಿಜವಲ್ಲೂ ಆ ತಾಯಿನೇ ಮಾಡಿಸ್ಕೊಂಡಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇವತ್ತಿಗೂ ಅಷ್ಟೇ, ಅವತ್ತಿಂದನೂ ಅಷ್ಟೇ, ಸರ್ ಜೊತೆ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಒಬ್ಬ ಆಕ್ಷನ್ ಡೈರೆಕ್ಟರ್ ಏನಾದ್ರೂ ಒಂದು ಸ್ಟಂಟ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೊಂದು ಪರ್ಫಾರ್ಮೆನ್ಸ್ ಕೊಡೋದು ಅಂತಾನೆ ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ನಮ್ಮ ಸರ್ ಸುದೀಪ್ ಸರ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಯಾರನ್ನ ಏನ್ ಕೇಳ್ತಾರೋ ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದಾಗ ನನ್ನ ಮೇಲೆ ಇಟ್ಟಿರೋಂಥ ಒಂದು ಅವರು ಭರವಸೆ, ನಂಬಿಕೆ, ನಾನು ಅದನ್ನೆಲ್ಲ ಪ್ರತಿ ಸೀಕ್ವೆನ್ಸ್ ಅಲ್ಲೂ ನನ್ನೆಲ್ಲರೂ ಕಳ್ಕೊಂತೀನ ಅಂತ ಒಂದು ಬೈದಲ್ಲೇ ನಾನು ಅವ್ರ ಹತ್ರ ಕೆಲಸ ಮಾಡೋದು. ಬಟ್ ಅವ್ರು ಬಂದಾಗ ಕೇಳೋದಷ್ಟೇ, ರವಿ ಹಿಂದೆ ಏನಿದೆ ಕಂಟಿನ್ಯೂಟಿ, ಮುಂದೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಬಟ್ ಅವ್ರು ಆ ಥರ ಕೇಳ್ತಿದ್ದಂಗೆ ನನಗೆ ಇನ್ನೂ ನಾನೇನಾದ್ರು ಸರಿಯಾಗಿ ಮಾಡ್ತಾ ಇದೀನಲ್ವ ಅಂತ ಒಂಚೂರು ನನ್ನಲ್ಲೇ ಒಂದು ಕ್ವಶನ್ ರೈಸ್ ಆಗುತ್ತೆ. ಅಂಡ್ ವಿಜಯ್ ಸರ್, ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅಂಡ್ ಅವ್ರಿಗೆ ಹೇಳಿದ್ರು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.